ದಿವಸ ನಾವು ನಿಮ್ಮೆಲ್ಲರೂ ಕೂಡಿ ನಮ್ಮ ಉಳಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಉಳಿಯರಂದ್ರೆ ಮುಂದೆ ಬರುವಂತ ನಮ್ಮ ಯುವಕರಿಗೆ, ಮುಂದೆ ಬರುವಂತ ನಮ್ಮ ಜನಾಂಗಕ್ಕೆ ಇವರು ಇದೇ ತರ ಬಿಟ್ಟು ಈಗ ನಮ್ಮ ಕಡೆಗೆ ಇಲ್ಲಿ ಹುಡುಗರಾಗ ಪಾಕಿಸ್ತಾನ ಅಂತ ಮತ್ತೆ ತಯಾರಾಗತ್ತಾರ ಅಂತ ನನಗೆ ಅನ್ಸುತ್ತೆ. ಅದಕ್ಕೆ ದಯವಿಟ್ಟು ನಾವೇನ ಎಲ್ಲಾ ಐದು ಬಂದಿವಿ. ಮೊದಲ ನಾವು ಬದಾಮಿ ನಮ್ಮ ಅಂಜನ ಸಮಾಜ ವತಿಯಿಂದ ಬದಾಮಿ ಪ್ರತಿಯೊಬ್ಬ ನಾಗರಿಕ ಕಡೆಯಿಂದ ಎಲ್ಲಾ ಊರಿನ ಬಂದಂತ ನಮ್ಮ ಸಮಾಜದ ಗುರುಗಳಿಗೆ ಧನ್ಯವಾದ ಅರ್ಪಿಸುತ್ತಾ ಈಗ ಆಲ್ರೆಡಿ ಸಾಕಷ್ಟು ನಮ್ಮ ಜನಾಂಗದವರು ಆಮೇಲೆ ಕನ್ನಡದವರೆಲ್ಲ ಈ ಬಗ್ಗೆ ಸಾಕಷ್ಟು ನಮಗೆಲ್ಲ ಹೇಳಿದ್ದಾರೆ. ಇಷ್ಟ ನಾನು ಈ RSS ಕಾರ್ಯದ ಮುಖಸ್ಥರ ಅಂತ ಮೋಹನ್ ಭಾಗವತರಿಗೆ ಕೇಳ್ಬೋದಂದ್ರೆ ನಮ್ಮ ಎಲ್ಲ ಸ್ಟೇಟ್ಮೆಂಟ್ ಹೊಡಿದ್ರು. ಏನ್ ಹೇಳಿದ್ವಿ? ಒಂದು ಸ್ಮಶಾನ, ಒಂದು ಬಾವಿ, ಒಂದು ಇದು ಅಂದ್ರೆ ಎಲ್ಲ ಹಿಂದೂಗಳು ಒಂದ್ ಮಾಡಕತ್ತಾರ. ನಮ್ಗೆ ಬಹಳ ಸಂತೋಷ ಇದೆ, ನಮ್ಗೆ ತಪ್ಪಿಲ್ಲ. ಆ ದಯವಿಟ್ಟು ನಮಗೆ ಒಂದು ಅಂತ ಹೇಳಿ ಈ ಯೋಜನೆ ಅಂತ ನಾವು ಏನ್ ಮಾಡಬೇಕು ಸ್ವಲ್ಪ ಓದುವವರಿಗೆ ಹೇಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದ್ರೆ ತಪ್ಪಲ್ಲ. ಒಂದೇ ಸ್ಮಶಾನ ಇರಬೇಕು, ಈ ತಗೊಂಡು ಬಾಳ ಲಿಂಗಾಯತರು ಅವರು ಚಳವಳಿ ಮಾಡ್ಬಿಡೋಣ ಅಂತ ಮಾಡಲ್ಲ. ನಮ್ಮದಕ್ಕೆ ಸಪೋರ್ಟ್ ಐತಿ, ನಮ್ಗೆ ತೊಂದ್ರೆ ಇಲ್ಲ. ಆದ್ರೆ ನಮಗೆ ಒಂದ್ ಅನ್ಕೊಂಡ್ರಿ ನಮ್ಮನ್ನ ಯಾಕೆ ಬೇರೆ ಮಾಡ್ತೀವಿ? ನಾವೇನಿಲ್ಲ ಹುಟ್ಟಿಲ್ವೋ, ಏನ್ ಈ ದೇಶ ಹುಟ್ಟಿಲ್ವೋ? ಅಲ್ಲ ಅವ್ರಿಗೆ ಏನ್ ಗೊತ್ತೈತಿ ಹಿಂದೂ ಬಗ್ಗೆ ಅದಕ್ಕೆ ಹೆಚ್ಚು ನಾವು ಅವ್ರ ಜೊತೆ ಪ್ರತಿಯೊಂದು ನಮ್ಮ ಅಭಿಮಾನಿಗಳು ನಾವು ನಮ್ಮನಿಗಿಂತ ನಮ್ಮ ಅತಿಥಿಗಳಿಗಿಂತ ನಮ್ಮ ಏನು ಹಿಂದೂ ಭಾವರು ಅಂತ ಮಾಡಿದಾರ ಅವ್ರೆಲ್ಲ ನೋಡಿ ಅವ್ರು ಬರ್ತಿದ್ರು ನಮ್ಮ ರಾಜ್ಯಕ್ಕೆ. ಏನ್ ಈ ಬಿಜೆಪಿ ಅಂತ ಸರ್ಕಾರ ಬಂದಾಗ ಪಾಪ ಎದುರು ಬಿಟ್ಟಾರ. ಈಗೆಲ್ಲರೂ ನಮ್ ಜೊತೆ ನಮ್ಗೆ ಬರ್ತಿದ್ರು, ನಮ್ ಜೊತೆ ನಮಾಜಿಗೆ ಬರ್ತಿದ್ರು ಅವರು ಕೆಲ ಮತ್ತೆ ಇರ್ದವ್ರು. ಅದಕ್ಕೆ ದಯಮಾಡಿ ಮೋದಿಯವರಿಗೆ ಮುಖಾಂತರ ಏನ್ ಕೇಳ್ಬೋದು ಅಂದ್ರೆ ಏನ್ RSS ನಿರ್ಣಯ ಐತಿ ಆ ನಿರ್ಣಯ ನಮ್ಗೆ ಪಾಲಿಸ್ಬಿಡ್ರಿ, ನಮ್ಮನ್ನು ನಾವು ಹೋಗ್ಬಿಡಿ. ನಾವೇನು ಸರ್ಕಾರ ಕೊಡೋದು ಕೇಳೋದಿಲ್ಲ, ಸರ್ಕಾರ ಅನುದಾನ ಕೇಳಿಲ್ಲ. ನಾವೇನೇ ದುಡಿತೀವಿ, ನಮ್ಮ ಪಕ್ಕ ಹಿಡೀಲಿ, ತಾನೇ ಹಿಡೀಲಿ, ನಾವು ಇರುವಂತ ಬೇರೆ ಸೊಲ್ಯೂಷನ್ ಇರಲಿ. ಒಂದು ಕಡೆ ನಾವೇನು ತಗೊಂಡು ಮಾಡಿ ಅಲ್ಲ ಪ್ರಾರ್ಥನೆ ಮಾಡಿ ಆಮೇಲೆ ಅಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಬರೀ ಮುಸಲ್ಮಾನರು ಏನ್ ಮಾಡೋದು ಕೇಳಿಲ್ಲ, ಸರ್ವ ಜನಾಂಗಕ್ಕ ದೇಶಕ್ಕ ಎಲ್ಲ ಹೇಳುತ್ತೇವೆ. ಅಲ್ಲಿ ಪ್ರಾರ್ಥನೆ ಮಾಡ್ತಾನೆ ಅವ್ರಿಗೇನು ಜೋರು ಗೊತ್ತಿಲ್ಲ. ಅದಕ್ಕೆ ಇಷ್ಟ ನಾವೇನು ಹೇಳುದು, ಅವ್ರು ಯಾರು ಏನ ಮಾಡ್ಲಿ, ಈ ಏನ್ ಕುಡೀಲಿ ದಯವಿಟ್ಟು ಮುಂದೆ ಇಂಥವು ಏನ್ ಘಟನೆ ಬಂದಾಗ ಇದಕ್ಕಿಂತ ಹೆಚ್ಚು ಮನೆಯಾಗ ನಮಕ್ಕ ಅದೇ ಮಂದಿ ಇದೀವಿ, ಒಬ್ಬರಿಗೆ ಬರ್ಬೇಕು. ಒಂದು ದಿವಸ ನಮ್ಮ ಮನೆ ನುಕ್ಸಾನ ಆಗಲಿ, ಇದಕ್ಕೆ ಬರೋ ಹೆಚ್ಚು ಸಪೋರ್ಟ್ ಕೊಡ್ತೀವಿ. ನಾಗ ಮುಟ್ಟುತ್ತೀವಿ, ನಾವು ಬಿಡ್ತಪ್ಪ ಅಂದ್ರೆ ಜಡ್ಜರಾಗಲಿ, ಸುಪ್ರೀಂ ಕೋರ್ಟ್ ಇಲ್ಲ ರಾಷ್ಟ್ರಪತಿ ಆಗಲಿ ಇಲ್ಲ ಈ ಜನಾಂಗದ್ದು ಬೇಡಿಕೆ ಬಹಳ ಇವ್ರೇ ಮಾಡಕತ್ತ ತಪ್ಪಿರ್ತೀವಿ. ಇದನ್ನ ಪಾಸ್ ಮಾಡೋದ್ರ ಅಂತ ಹೇಳಿ ಅವ್ರ ಮನೆಯಲ್ಲಿ ತಗೊಂಡ್ರೆ ನಾವೆಲ್ಲ ಅಡಿಗೆ ಇಷ್ಟ ಮತ್ತೆ ಎಲ್ಲ ಹೇಳಿಲ್ಲ. ನಮ್ಮ ಈಗಾಗಲೇ ಸಾಕಷ್ಟು ಇದ್ರೆ ಈಗ ನಮ್ಮ ಚೇರ್ಮನ್ರು ಇಲ್ಲಿ ಕರೆದು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಸಂಘಟಕರಿಗೆ ಹಾಗೂ ನಿಮ್ಮನ್ನ ಅಧ್ಯಕ್ಷರಿಗೆ ಎಲ್ಲ ಸದಸ್ಯರು ಧನ್ಯವಾದ. ದಯವಿಟ್ಟು ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗ ತಾವೆಲ್ಲರ ಕಾರಣಭೂತರು. ಎನ್ಡಿಎ ಪಕ್ಷಕ್ಕೆ, ಎನ್ಡಿಎ ಸರ್ಕಾರಕ್ಕೆ, ಎನ್ಡಿಎ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಮೋದಿ ಅವರಿಗೆ